ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಯಿಂದ ಉಕ್ಕಿ ಹರಿತಾ ಇದೆ ಹೇಮಾವತಿ ನದಿ. ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲುಗಳು ಮಳೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿರಂತರ ಮಳೆಯಿಂದ ಪ್ರವಾಹದ ಮಟ್ಟವನ್ನು ಮೀರಿ ಹರಿತಾ ಇದೆ ನದಿ ನೀರು. ಸದ್ಯ ಜಲಾಶಯಕ್ಕೆ 25,862 ಕ್ಯೂಸೆಕ್ ನೀರು ಒಳಹರಿವಿದೆ. ಇದರ ಪರಿಣಾಮ ಈ ನದಿ ಪಾತ್ರದ ಜನರಿಗೆ ಈಗ ನೆರೆಯ ಭೀತಿ ಕಾಡ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ನಿರಂತರ ಮಳೆ ಸುರಿತಾ ಇದೆ, ಅದರ ಪರಿಣಾಮವನ್ನು ಎಲ್ಲ ಸ್ಥಳೀಯರು ಹೇಗೆ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲುಗಳೇನಿದ್ದಾವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಕಳೆದ 3-4 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದರೆ ಹಲವು ರೀತಿಯ ಅನಾಹುತಗಳು ಸಹ ಸಂಭವಿಸಿದೆ. ಕಳೆದ ವರ್ಷ ಬರಗಾಲದಿಂದ ಬರಿದಾದಂತಹ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಈ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ಪಟ್ಟಣದ ಆರಂಭದಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ. ಕಳೆದ 4-5 ದಿನಗಳಿಂದ ಸುರಿತಿರ್ತಕ್ಕಂತಹ ಧಾರಾಕಾರ ಮಳೆಯಿಂದಾಗಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಿದೆ. ಸದ್ಯ 25,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಹೇಮಾವತಿ ಜಲಾಶಯದಲ್ಲಿ ಸದ್ಯ 26 TMC ನೀರು ಸಂಗ್ರಹವಾಗಿದೆ. 2,922 ಅಡಿಗಳ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಸದ್ಯ 2,909 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಇದೇ ರೀತಿ ಇನ್ನೂ 3-4 ದಿನಗಳ ಕಾಲ ಮಳೆ ಮುಂದುವರೆದರೆ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲಿದೆ. ಕಳೆದ ಬಾರಿ ಭಾರಿ ಬರಗಾಲದಿಂದಾಗಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಉತ್ತಮ ಮಳೆಯಿಂದ ಅದು ಭರ್ತಿಯಾಗುವಂಥ ಸಾಧ್ಯತೆ ಕಾಣ್ತಿದೆ. ಈಗ ಸಕಲೇಶಪುರ ಪಟ್ಟಣದ ಈ ಸಕಲೇಶ್ವರ ದೇವಾಲಯ ಏನಿದೆ, ಈ ದೇವಾಲಯದ ಬಳಿ ಪ್ರತಿ ಬಾರಿ ಬರ್ತಾಗುವಂಥ ಸಂದರ್ಭದಲ್ಲಿ ಮೆಟ್ಟಿಲ ಬಳಿ ನೀರು ಬರ್ತದೆ. ಈಗ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಭಾರಿ ಏರಿಕೆ ಆಗಿದೆ. ಒಂದೆಡೆ ಸಕಲೇಶಪುರ, ಆಲೂರು, ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿದೆ, ಮತ್ತೊಂದೆಡೆ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಲೇ ಇದೆ. ಇದೀಗ ದೇವಸ್ಥಾನದ ಮೆಟ್ಟಿಲ ಬಳಿ ನೀರು ಬಂದಿದೆ. ಇದೇ ರೀತಿ ಇನ್ನೂ 3-4 ದಿನಗಳ ಕಾಲ ಮಳೆ ಮುಂದುವರೆದರೆ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲಿದೆ. ಈಗ ಸಕಲೇಶಪುರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದ್ದರಿಂದಾಗಿ ಮತ್ತಷ್ಟು ಒಳಹರಿವು ಏರಿಕೆ ಆಗುವಂಥ ಒಂದು ಸಾಧ್ಯತೆ ಇದ್ದು 3-4 ದಿನಗಳಲ್ಲಿ ಹೇಮಾವತಿ ಜಲಾಶಯ ಭರ್ತಿಯಾಗಲಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಸಕಲೇಶಪುರ.